ದೇವ್ರೆ, ಸತ್ಯ ಮತ್ತೆ ನ್ಯಾಯದ ದಾರಿಲಿ ಹೋಗೋರ್ಗೆ ನೀನ್ ಯಾವತ್ತೂ ಸೋಲಕ್ ಬಿಡಲ್ಲ ಅಂತ ನಾನು ನಂಬಿದ್ದೀನಿ. ಆದ್ರೆ ಇವತ್ತು ನಮ್ಮ ಮನೆಯವರು ಎಲ್ಲಾ ರೀತಿಲಿ ತೊಂದರೆ ಕೊಟ್ಟು ಅನ್ಯಾಯದ ದಾರಿಲಿ ಝಾನ್ಸಿ ಮೇಡಮ್ನ ಸೋಲ್ಸಕ್ ಹೊರಟಿದ್ದಾರೆ. ಅವ್ರ ಪ್ರಾಮಾಣಿಕ ಪ್ರಯತ್ನ ಮತ್ತೆ ಸತ್ಯದ ಹೋರಾಟಕ್ಕೆ ಜಯ ಸಿಗ ಹಾಗೆ ಮಾಡೋ ಜವಾಬ್ದಾರಿ ನಿಂದೆ. ಹಾಯ್ ಅನಿತಾ, ನಿನ್ ಕಾಲಕ್ಕೋಸ್ಕರ ಮಾಡ್ತಾ ಇದ್ದೆ. ಕಂಗ್ರ್ಯಾಚುಲೇಷನ್ಸ್, ಗೆಲ್ಲೋದು ನೀನೇ. ಇಲ್ಲ ಮಾವ. ಓ ಗೊತ್ತಾಯ್ತು, ನೀನು ಮುಂದೆ ಹೋಗ್ತಾ ಇದೀಯಾ. ನೀನ್ ಹಿಂದೆ ಝಾನ್ಸಿ ಬರ್ತಾ ಇದ್ದಾಳೆ ಅಲ್ವಾ? ಅಯ್ಯೋ ಇಲ್ಲ ಮಾವ, ನನ್ ಮುಂದೆ ಇಲ್ಲ. ನೀನು ಮುಂದೆ ಇಲ್ದೇ ಇದ್ರು ನಿನ್ನ ಸೈಕಲ್ ಟೈರ್ ಮುಂದೆ ಇದೆ ಅಲ್ವಾ? ಮಾವ, ನಾನು ಹಿಂದೆ ಇದ್ದೀನಿ. ನನ್ನ ಗಾಡಿ ಮುಂದೆ ಹೋಗ್ತಾ ಇದ್ದಾಳೆ. ನೀನೇನು ಚಿಂತೆ ಮಾಡಬೇಡ ಅನಿತಾ. ನಿನಗೆ ಆಮೆ ಮೊಲದ ಕತೆ ಗೊತ್ತು ತಾನೆ? ಮೊಲ ಮುಂದೆ ಹೋಗಿದ್ರು ಹಿಂದೆ ಇದ್ದ ಆಮೆ ತಾನೆ ಗೆದ್ದಿದ್ದು. ನೀನು ಆಮೆ ಅನ್ಕೋ, ನೀನೇ. ಮಾವ, ಅದೆಲ್ಲ ಕತೆ. ರಿಯಲ್ ಲೈಫ್ ಅಲ್ಲಿ ಅದೆಲ್ಲ ಆಗಲ್ಲ. ಯಾಕಾಗಲ್ಲ? ಈ ಮಾವ ಸಪೋರ್ಟ್ ಮಾಡಕ್ ಇರ್ಬೇಕಾದ್ರೆ ಯಾಕಾಗಲ್ಲ ಅಂತೀನಿ. ನೋಡು, ನನ್ನ ಹತ್ರ ಇರೋ A to Z ಪ್ಲಾನ್ ಫ್ಲಾಪ್ ಆದ್ರೂ ಕೂಡ ತಿರ್ಗಾ ABCD ಇಂದ ಪ್ಲಾನ್ ಶುರು ಮಾಡ್ತೀನಿ. ಏನು ಚಿಂತೆ ಮಾಡಬೇಡ. ಅಯ್ಯೋ ಮಾವ, ಏನ್ ಹೇಳ್ತಿದ್ದೀರಾ ನೀವು? ನಂಗೆ ಒಂದು ಅರ್ಥ ಆಗ್ತಿಲ್ಲ. ನಾನು ಏನ್ ಏರ್ಪಾಟ್ ಮಾಡಿದ್ದೀನೋ ಅದನ್ನೇ ಹೇಳ್ತಾ ಇದ್ದೀನಿ ಅನಿತಾ. ಅವಳು ಮುಂದಕ್ಕೆ ಹೋಗದೆ ಇರುವ ಹಾಗೆ ನಾನ್ ಕಳ್ಸಿರೋ ಹುಡುಗರು ಅವಳಿಗಿಂತ ಮುಂಚೆ ಕಾಯ್ತಾ ಇದ್ದಾರೆ. ಬರೀ ಕಾಯ್ತಾ ಇಲ್ಲ, ಕೈಯಲ್ಲಿ ಆಯುಧಗಳು ಇದಾವೆ. ಹೌದಾ? ಸರಿ, ಅದು ಒಂದ್ ಆಗ್ಬಿಡ್ಲಿ. ಆದ್ರೆ ಮತ್ತೆ ಏನಾದ್ರೂ ಫ್ಲಾಪ್ ಆಗ್ಬಿಟ್ರೆ? ಒಂದು ಸಲ ಯಾಮಾರಿದ್ದೀನಿ ಅಂದ್ರೆ ಪದೇ ಪದೇ ಯಾಮಾರೋದಕ್ಕೆ ಆರ್ಡಿನರಿನ ಗುಳ್ಳೆನರಿ. ಛೆ, ಬುದ್ಧನರಿ. ಈ ಸಲ ಎಲ್ಲ ಪಕ್ಕ ಪರ್ಫೆಕ್ಟ್ ಆಗಿರುತ್ತೆ. ನೀನು ಮುಂದೆ ನಿನ್ನದೇ. ಏನಾಯ್ತಂತೆ? ದೇವಸ್ಥಾನಕ್ಕೆ ಹೋಗಿ ಫ್ಲಾಗ್ ತಗೊಂಡು ಬರ್ತಾ ಇದಾರಂತೆ. ಝಾನ್ಸಿ ಮುಂದೆ ಹೋಗ್ತಂತೆ, ಅನಿತಾ ಹಿಂದೆ ಇದ್ದಾಳಂತೆ. ಅಲ್ಲಿಗೆ ಏನೇನೋ ಪ್ಲಾನ್ ಮಾಡಿ ಮುಂದೆ ವರ್ಕೌಟ್ ಆಗ್ತಿಲ್ಲ. ನಾನ್ ಹೇಳದನ್ ಕೇಳ್ರಿ. ಬಾಯಿ ಮುಚ್ಚೆ. ಅನಿತಾ, ನೀನೇನು ಹೆದರ್ಕೋಬೇಡ. ಆ ಝಾನ್ಸಿ ಎಷ್ಟೇ ಮುಂದೆ ಹೋಗಿದ್ರು ಅಲ್ಲಿ ನಾನ್ ಬಿಟ್ಟಿರೋ ಹುಡುಗ ಅವಳನ್ನ ಅಣೆಕಟ್ಟಾಕಿ ಲಾಕ್ ಮಾಡ್ಬಿಡ್ತಾರೆ. ಅವಳಿಂದ ಮುಂದೆ ಹೋಗಕ್ಕೂ ಆಗಲ್ಲ, ನಿನ್ನ ಗೆಲುವನ್ನ ಯಾರಿಂದಲೂ ತಪ್ಪಿಸ. ಸರಿ ಮಾವ. ದೇವ್ರೆ, ಸತ್ಯ ಮತ್ತೆ ನ್ಯಾಯದ ದಾರಿಲಿ ಹೋಗೋರ್ಗೆ ನೀನ್ ಯಾವತ್ತೂ ಸೋಲಕ್ ಬಿಡಲ್ಲ ಅಂತ ನಾನು ನಂಬಿದ್ದೀನಿ. ಆದ್ರೆ ಇವತ್ತು ನಮ್ಮ ಮನೆಯವರು ಎಲ್ಲಾ ರೀತಿಲಿ ತೊಂದರೆ ಕೊಟ್ಟು ಅನ್ಯಾಯದ ದಾರಿಲಿ ಝಾನ್ಸಿ ಮೇಡಮ್ನ ಸೋಲ್ಸಕ್ ಹೊರಟಿದ್ದಾರೆ. ಅವ್ರ ಪ್ರಾಮಾಣಿಕ ಪ್ರಯತ್ನ ಮತ್ತೆ ಸತ್ಯದ ಹೋರಾಟಕ್ಕೆ ಜಯ ಸಿಗ ಹಾಗೆ ಮಾಡೋ ಜವಾಬ್ದಾರಿ ನಿಂದೆ. ಮಗ, ಆ ದೇವ್ರು ಯಾವತ್ತಿದ್ರು ಒಳ್ಳೆಯವ್ರನ್ನ ಒಳ್ಳೆತನನ ಪರೀಕ್ಷೆ ಮಾಡ್ತಾನೆ ಹೊರತು ಸೋಲಕ್ ಬಿಡಲ್ಲ. ನೋಡೋ, ಝಾನ್ಸಿನ ಗೆಲ್ಸೋ ಜವಾಬ್ದಾರಿ ಆ ದೇವ್ರು ತಗೋತಾನೆ. ಜೊತೆಗೆ ಸತ್ಯಕ್ಕೆ ಜಯ ತಂದ್ಕೊಟ್ಟು ತನ್ನ ಕರ್ತವ್ಯನ ಪೂರ್ತಿ ಮಾಡ್ತಾನೆ. ಹಾಗೆ ನೀನು ತಾಳಿ ಕಟ್ಟಿರೋ ಗಂಡನಾಗಿ ಝಾನ್ಸಿನ ಕೈ ಹಿಡಿಯೋ ನಿನ್ ಕರ್ತವ್ಯನ ನೀನ್ ಮಾಡ್ತೀಯಾ? ಅದಕ್ಕೆ ನೀನ್ ರೆಡಿ ಇದೆಯಾ? ನನ್ನ ಮನ್ಸಲ್ಲಿ ಏನಿದೆ, ನನ್ನ ನಿರ್ಧಾರ ಏನು ಅನ್ನೋದು ನಿನಗೂ ಗೊತ್ತು ತಾನೆ? ಗೊತ್ತು ಕಣಪ್ಪ. ಆದ್ರೆ ಆ ನಿರ್ಧಾರನ ನೀನು ಧೈರ್ಯವಾಗಿ ಹೇಳ್ತಾ ಇಲ್ವಲ್ಲ, ಅದೇ ತಾನೇ ಇಷ್ಟೆಲ್ಲ ಸಮಸ್ಯೆ ಕಾರಣ ಆಗಿರೋದು. ಗೊತ್ತಿದ್ರು ಮತ್ತೆ ಯಾಕೋ ದೇವ್ರ ಮುಂದೆ ಬಂದು ನಿಂತಿದ್ಯಾ? ಎಲ್ಲೋ ಇದ್ದಿದ್ ನಿಮ್ಮಿಬ್ಬರನ್ನ ಆ ದೇವ್ರು ಸೇರಿಸಿದಾನೆ ಕಣ. ಇನ್ನು ಮುಂದೆ ಬಾಳ ನಿರ್ಧಾರ ಮಾಡ್ಬೇಕಾಗಿರೋದು ನೀನು. ಅದನ್ನ ಬಿಟ್ಟು ದೇವ್ರ ಮುಂದೆ ಬಂದು ಕೇಳಿದ್ರೆ ಏನೋ ಪ್ರಯೋಜನ? ನಿನ್ನ ಮನಸ್ಸಾಕ್ಷಿಯಾಗಿ ಹೇಳ,
ಒಂದು ವೇಳೆ ಇವತ್ತೇನಾದ್ರೂ ಝಾನ್ಸಿ ಗೆದ್ರೆ ನಿನ್ ಮನ್ಸಲ್ಲಿರೋದನ್ನ ಎಲ್ರ ಮುಂದೆ ಹೇಳ್ಕೋತೇನಾ? ಅಯ್ಯೋ ದೇವ್ರೆ, ಪಡ್ಕೊಳಕ್ಕೆ ನನ್ಗಿರೋದು ಇದೊಂದೇ ಅವಕಾಶ. ಇದನ್ನು ನಾನು ಬಿಟ್ಬಿಟ್ರೆ ಇಲ್ಲ, ನಾನ್ ಬಿಡಲ್ಲ. ನನ್ ಗಂಡನ ನನ್ ಯಾರಿಗೂ ಬಿಟ್ಕೊಡಲ್ಲ. ಜೈ, ಸುಮ್ನೆ ನನ್ ಸೈಕಲ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಗಾಳಿ ಬಂದ್ರೆ ತೂರ್ಕೊಂಡು ಹೋಗ್ತೀಯಾ? ಗಾಳಿ ಪಟ್ಟದ್ ಬಾಲಂಗೋಚಿ ತರ ಇದೆ, ಎಷ್ಟೇ ಮಾತಾಡ್ತೀಯ ನೀನು? ಹೌದು ಕಣೋ, ನನ್ ಬಾಲಂಗೋಚಿನೆ. ಆದ್ರೆ ಪಟ ಎತ್ರ ಕಾರ್ಬೇಕು ಅಂದ್ರೆ ಅದಕ್ ಬೇಕಾಗಿರೋದು ಬಾಲಂಗೋಚಿನೆ ಅನ್ನೋದು ನೆನ್ಪಿರ್ಲಿ. ಎಷ್ಟೇ ಧೈರ್ಯ ನಮ್ಮ ಹುಡುಗನಿಗೆ ಹೊಡಿತ್ಯಾ? ಕಾಲಿದ್ರೆ ತಾನೇ ನೀನ್ ಸೈಕಲ್ ಹೊಡಿಯೋದು. ಏನಮ್ಮ ಪಲ್ಲ, ಅನಿತಾ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಅವಳಿಗೇನೋ ಇತ್ತು, ಇವಳಿಗೆ ದಾರಿ ಆಗಿತ್ತಲ್ವಾ? ಬರ್ಬೇಕು ತಾನೆ. ಲೋ ರಾಘು, ನೀನ್ ಯಾಕೆ ಅಷ್ಟೊಂದು ಟೆನ್ಷನ್ ಆಗಿದ್ಯಾ? ಡೋಂಟ್ ವರಿ, ಎಲ್ಲ ಒಳ್ಳೇದೇ ಆಗುತ್ತೆ. ದೊಡ್ಡಪ್ಪ, ಅನಿತಾ ಬಂದ್ಲು. ಝಾನ್ಸಿ ಅತ್ತಿಗೆ ಬಂದ್ರು. ಅದಕ್ಕೆ ಬನ್ನಿ ಬನ್ನಿ ಬನ್ನಿ. ಅಣ್ಣ, ನಾನ್ ಗೆದ್ಬಿಟ್ಟೆ. ನಾನ್ ಗೆದ್ಬಿಟ್ಟೆ ಅಣ್ಣ. ಝಾನ್ಸಿ ಮೇಡಮ್,
ಕಂಗ್ರಾಚುಲೇಷನ್ಸ್ ಜಾನ್ಸಿ. ಒಂದೇ ದಿನದಲ್ಲಿ ಸೈಕಲ್ ಕಲ್ತು ಗೆದ್ದು ನಿನ್ ಪ್ರೀತಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ಟೆ. ಅದಕ್ಕೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನಿಮಗೆ ಎಷ್ಟು ನೋವು ಮಾಡಿದೆ ಅನ್ನೋದು ನಿಮ್ ಕಣ್ಣೀರಲ್ಲೇ ಗೊತ್ತಾಗ್ತಾ ಇದೆ ರಾಘವೇಂದ್ರ ಅವ್ರೆ. ಡೋಂಟ್ ವರಿ, ನೀವೇನು ಚಿಂತೆ ಮಾಡ್ಬೇಡಿ. ನಾನ್ ರೇಸಲ್ಲಿ ಸೋತಿರ್ಬೋದು, ಆದ್ರೆ ಎಲೆಕ್ಷನ್ ಅಲ್ಲಿ ಗೆದ್ದು ನಿಮ್ ನೋವನ್ನ ದೂರ ಮಾಡ್. ನನ್ನನ್ನು ಎತ್ಕೊಂಡು ಕುಂದಾಡ್ಬೇಕು ಅಂತ ನಿನಗೆ ಆಸೆ ಆಗ್ತಿದೆ ಅಂತ ಗೊತ್ತು ಯಜಮಾನ್ರೆ. ನಿಮ್ ಕಣ್ಣಲ್ಲಿರೋ ಆನಂದ ಬಾಷ್ಪನೆ ನಿಮಗೆ ಎಷ್ಟು ಖುಷಿ ಆಗಿದೆ ಅನ್ನೋದನ್ನ ಅರ್ಥ ಮಾಡಿಸ್ತಿದೆ. ಈ ನನ್ನ ಗೆಲುವು ಏನಿದ್ರು ನಿನಗೆ ಸೇರ್ಬೇಕು ರಾಘು. ನಿನ್ ಪ್ರೀತಿ, ನಿನ್ ಆಶೀರ್ವಾದನೆ ಇವತ್ತು ನನ್ನ ಗೆಲ್ಸಿರೋದು. ಇದು ನಮ್ಮಿಬ್ರು ಗೆಲುವು ರಾಘು.